ಶ್ರೀ ಗಂಗಾಧರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಲಿಂಗೈಕ್ಯ ಶಂಕರ್ ರಾವ್ ನಾಡಗೌಡ್ರು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಿದರು. ಕಸಾಪ ಜಿಲ್ಲಾಧ್ಯಕ್ಷರಾದ ಹಾಸೀಂ ಪೀರ್ ವಾಲಿಕಾರ್ ಅವರು ಮಾತನಾಡಿದರು. ಸಿಎಸ್ ನಾಡಗೌಡ ಅಪ್ಪಾಜಿಯವರು ಹಾಗೂ ಕಸಾಪ ವಲಯ ಘಟಕ ಅಧ್ಯಕ್ಷರಾದ ಮಳಕೇಡ್ ಉಪನ್ಯಾಸಕರು ನಾಡಗೌಡರ ವಂಶಾವಳಿ ಕುರಿತು ಮಾತನಾಡಿದರು. ಮಳೆರಾಜೇಂದ್ರ ಮಹಾಸ್ವಾಮಿಗಳು, ಗಂಗಾಧರೇಶ್ವರ ತಿಂತಣಿ ವೌನೇಶ್ವರ ಗುರು ಗೋವಿಂದನಾಥರು, ಸಂತ ಶಿಶುನಾಳ ಶರೀಫರ ಕುರಿತು ಮಾತನಾಡಿದರು. ಇಂಗ್ಲೇಶ್ವರ ವಚನ ಶಿಲಾ ಮಂಟಪ ಚನ್ನಬಸವ ಸ್ವಾಮಿಗಳು ಮಾತನಾಡಿ, ಜೀವನವೆಂಬುದು ತೇರು, ಇದನ್ನು ಯಾವ ತರಹ ಎಳೆಯಬೇಕು ಎನ್ನುವುದನ್ನು ಅರ್ಥಮಾಡಿಕೊಳ್ಳಬೇಕು ಎಂದರು. ವೀರೇಶ್ ಬಂಗಾರಗುಂಡರವರು ಭರತನಾಟ್ಯ ನೃತ್ಯವನ್ನು ಮಾಡಿದರು. ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರುಗಳು, ಅಪ್ಪಾಜಿ ನಾಡಗೌಡರ ಅಭಿಮಾನಿಗಳು, ಯುವಕರು, ಮಹಿಳೆಯರು ಭಾಗವಹಿಸಿದ್ದರು. ईश्वर अल्लाह तेरे नाम सबको सन्मति दे भगवान. श्रीमंत लिंगैक्य श्री ಶಂಕರ ಗೌಡಾದನಿ ನಾಡಗೌಡರ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಮಾನವರಾಗಿ ಬದುಕಬೇಕಾಗಿದೆ. ನಾವೆಲ್ಲರೂ ನೆಲದ ಮೇಲೆ ಕುಳಿತುಕೊಂಡಿದ್ದೇವೆ, ನಾವಿಷ್ಟು ಮೇಲೆ ಕುಳಿತುಕೊಂಡಿದ್ದೇವೆ. ಆದರೆ ಒಂದು ದಿನ ನಮ್ಮ ಮೇಲೆ ಈ ನೆಲ ಇರ್ತದೆ, ನಾವು ನೆಲದ ಕೆಳಗಿರ್ತೀವಿ. ಆ ನೆಲದ ಕೆಳಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ನಾವೊಬ್ಬರು ಒಳ್ಳೆಯವರು, ಸಜ್ಜನರು, ಸನ್ಮಾರ್ಗದಲ್ಲಿ ನಡೆದುಕೊಂಡವರು, ಎಲ್ಲ ಧರ್ಮಗಳನ್ನ ಪ್ರೀತಿ ಮಮತೆಯಿಂದ ಕಂಡವರು ಎನ್ನುವಂತ ಮಾತನ್ನ ತೀರಿಕೊಂಡಾಗ ಒಬ್ಬ ಪಕ್ಕದಲ್ಲಿ ನಿಂತು 10 ಹನಿ ಕಣ್ಣೀರು ಸುರಿಸಿ ಒಳ್ಳೆಯವರು ನಮ್ಮನ್ನ ಬಿಟ್ಟು ಅಗಲಿದರು ಎಂದರೆ ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನೀಲಕಂಠರಾವ್ ದೇಶಮುಖ್ ಅವರು, ಶಂಕರರಾವ್ ದೇಶಮುಖ್ ಅವರ ಬಗ್ಗೆ ಹಿರಿಯರಾದಂಥ ಡಾಕ್ಟರ್ ದತ್ತಾತ್ರೇಯ ಮಳಕೇಡ್ ಅವರು ಹೇಳಿದಂಥ ಮಾತುಗಳನ್ನು ಕೇಳಿದರೆ ನಮಗೆ ರೋಮಾಂಚನ ಆಗ್ತದೆ. ಅವರು ತಮ್ಮ ಸ್ವಂತಕ್ಕಾಗಿ ಬದುಕುವುದವರಲ್ಲ, ಸಮಾಜಕ್ಕಾಗಿ ಎಲ್ಲರನ್ನ ಒಂದುಗೂಡಿಸಿ ಸಾವಿರಾರು ಎಕರೆ ಜಮೀನುಗಳನ್ನ ಅತ್ಯಂತ ಕಡು ಬಡವರಿಗೆ ನೀಡಿ ಅವರಿಗೆ ಪ್ರೀತಿಗೆ ಪಾತ್ರರಾದವರು ನಾಡಗೌಡ ಕುಟುಂಬದವರು. ನಿಮಗೆ ಗೊತ್ತಿರಲಿ, ಈ ನಾಡಿನಲ್ಲಿ ರಾಜಕಾರಣ ಅವರು 5 ಬಾರಿ ಮಾಡಿದರು, ಮಂತ್ರಿಗಳಾದರೂ ಅತ್ಯಂತ ಸರಳ ಸಂಘಜೀವಿ ಅನ್ನುವುದು ತಾವೆಲ್ಲರೂ ಗಮನಿಸಿದೆ. ಅಂತ ಅಪರೂಪದ ರಾಜಕಾರಣಿಗಳು ನಮ್ಮ ಮಧ್ಯದಲ್ಲಿ ಇರುವುದೇ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಆತ್ಮೇಲೆ ಇದ್ದಾಗೂ ಕೂಡ ಒಂದು ಭಾರತವಾಗಿ ಬಾಳತಕ್ಕಂತ ಸಮಾಧಾನ ಮನಸ್ಕರವಾಗಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲರಿದ್ದಾರೆ ಭಾರತ ದೇಶದಲ್ಲಿದ್ದಾರೆ. ಇದನ್ನು ಹೊಡಿತಕ್ಕಂತ ಶಕ್ತಿಗಳು ಇವತ್ತೇನೋ ನಮ್ಮನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ನೀವು ಎಡೆ ಮಾಡಿ ಕೊಡಬೇಡ್ರಿ, ಅದಕ್ಕೆ ನೀವು ತಲೆ ಹಾಕ್ಬೇಡ್ರಿ. ಅದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅಂದ್ರೆ ಏನು, ಎಲ್ಲರನ್ನೂ ಜೊತೆಗೂಡಿ ತಗೊಳ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಒಡೆಯುವಂತ ಸಂಸ್ಕೃತಿ ನಮ್ದಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆ ಶುಭವಾಗಲಿ. ಗಂಗಾಧರ ಪುರುಷರಾಗಿರ್ತಕ್ಕಂಥ ಗಂಗಾಧರ ಮಹಾಸ್ವಾಮಿಗಳ ಗುರುಗಳಾಗಿರ್ತಕ್ಕಂಥವ್ರು ಯಾರಂತಂದ್ರ ತಿಂತನೆಯ ಮೌನೇಶ್ವರರು. ನೋಡ್ರಿ, ಮೌನೇಶ್ವರ ಐಕ್ಯ ಮಂಟಪ ನೋಡ್ಬೇಕು ನೀವು, ಹೆಂಗೈತದು, ಹಿಂಗೈತೆ. ಶಿಷ್ಯರ ಒಂದು ಏನು ದೇವಸ್ಥಾನ ಐತಿ, ಈ ಮಠ ಹೆಂಗೈತಿ ಹಂಗೈತೆ. ಅಲ್ಲಿ ಬಹಳಷ್ಟು ಮಂದಿಗೆ ಜಿಜ್ಞಾಸ ಆಗತ್ತದು. ಹೆಂಗಾಗತ್ತಂತಂದ್ರ ಕೈ ಮುಗಿದ ತಕ್ಷಣ ಮೊದಲು ಯಾರಿಗಂತಂದ್ರ ಈ ಬಡೆ ಸಾಹೇಬರ ಕರ್ತೃಗತಿಗೆ ನಮಸ್ಕಾರ ಆಗತ್ತೆ. ನೋಡಿ, ಆಗತ್ತಿಲ್ರಿ? ನಾವು ಅಲ್ಲಿ ಬಾಗಲ್ದಾಗ ನಿಂತು ಹಿಂಗ ನಮಸ್ಕಾರ ಮಾಡಿದ್ರ ಅದು ಐಕ್ಯತಾ ಭಾವದು. ಎಂಥ ಐಕ್ಯತೆ ಭಾವ! ತಿಂತನೆಯ ಮೌನೇಶ್ವರರ ದೇವಸ್ಥಾನದಲ್ಲಿ ಅದೇ ರೀತಿ ಐತಿ. ಗರ್ಭಗುಡಿಯ ಹತ್ತಿರ ಬಂದು ನೀವು ನಮಸ್ಕಾರವನ್ನ ಮಾಡಿದ್ರಿ ಅಂದ್ರ ಅದು ಏನು ಹೇಳುತ್ತಂದ್ರ ಗುರು ಶಿಷ್ಯರಲ್ಲಿ ಭೇದತ್ರ ಇಲ್ಲ ಅಂತ ಹೇಳುತ್ತೆ. ನೋಡಿದ್ರೆ ಅದಕ್ಕೊಂದು ಸುಂದರವಾಗಿರ್ತಕ್ಕಂಥ ಶರಣರು ಹೇಳ್ತಾರ, ಕರೆದು ಗುರು ಕಣ್ ತೆರೆದು ತನ್ನಯ ವರದ ಹಸ್ತವ ಸಿರದಲ್ಲಿರಿಸಿ ಅಂದ್ರೆ. ನೋಡು, ಗುರು ಅಂತಕ್ಕಂಥವನು ಜಾತಿ ಇಲ್ಲ, ಶಿಷ್ಯನಂತಕ್ಕನಿಗೆ ಜಾತಿ ಇಲ್ಲ. ಯಾಕ ಜಾತಿ ಇಲ್ಲ ಅಂದ್ರೆ ಆವ ಕುಲವಾದರೇನು,
ಯಾರು ಹೇಳಿದ್ರು? ದಾಸರು ಹೇಳಿದ್ರು, ಪುರಂದರ ದಾಸರು ಏನಂತ ಹೇಳಿದ್ರು? ಆವ ಕುಲವಾದರೇನು ಆವನಾದರೆ ಏನು, ಆತ್ಮ ಭಾವ ಅರಿತ ಮೇಲೆ ಆವ ಕುಲ. ಗೋವಿಂದ ಭಟ್ಟರು ಯಾರು? ಬ್ರಾಹ್ಮಣರು. ಅವರ ಶಿಷ್ಯರು ಯಾರು? ಸಂತ ಶರೀಫ್. ನೋಡು, ಬರೀ ಶರೀಫ್ ಅಷ್ಟೇ ಅಲ್ಲ, ಸಂತ ಅಂತ ನೋಡು. ಸಂತ ಯಾರಿಗಂತಾರಂತಂದ್ರ ಇದೇ ಧರ್ಮಕ್ಕೆ ಉಪದೇಶ ಮಾಡಬೇಕು, ಇದೇ ಧರ್ಮಕ್ಕೆ ಹೇಳ್ಬೇಕಂತ ಅವಾಗ ಸಂತ ಅನ್ನೋದಿಲ್ಲ. ಎಲ್ಲಾ ಧರ್ಮವನ್ನ ಏಕದೃಷ್ಟಿಯಿಂದ ಕಾಣತಕ್ಕಂಥವನಿಗೆ ಸಂತ ಅಂದ್ರು ನೋಡು. ಆ ಸಂತನಾಗಿರ್ತಕ್ಕ ಶರೀಫರಿಗೆ ಸಹ ಉಪದೇಶ ಮಾಡಿದರು. ಅದರಂತೆ ಮೌನೇಶ್ವರರು ಯಾರಿಗೆ ಉಪದೇಶ ಮಾಡಿದ್ರು ಅಂದ್ರ, ಬಹಳಷ್ಟು ಜನ ಶಿಷ್ಯ ವರ್ಗ ಇತ್ತು, ಬಹಳಷ್ಟು ಜನ ಭಕ್ತರಿದ್ದರು. ಅವರೆಲ್ಲರಿಗೂ ಸಹ ಜ್ಞಾನ ಬೋಧೆಯನ್ನ ಮಾಡಿದ್ರು ಹೊರತು ಉಪದೇಶ ಯಾರಿಗೆ ಮಾಡಿದ್ರು ಅಂದ್ರೆ ಅಯ್ಯನಗುಡಿ ಗಂಗಾಧರ ಮಹಾಸ್ವಾಮಿಗಳಿಗೆ ಉಪದೇಶ ಮಾಡಿದ್ರು. ನೋಡು ಎಂಥ ಉಪದೇಶ ಮಾಡಿದ್ರು ಅವರು. ಲೋಕದಲ್ಲಿ ಲೋಕ ವಿಖ್ಯಾತರಾಗಿರ್ತಕ್ಕಂಥವನ ಅಕ್ಕಿ ನೀನು ಹೋಗು ಅಂತೇಳಿ ಉಪದೇಶ ಮಾಡಿದ್ರಂತ.